ಅದು ಮೊನ್ನೆ ಹಾಕ್ಯಾರ ಮಾಮ. ವಿಡಿಯೋ ಮಾಡಿ ನಿಂಗೆ ಹಾಕಲ ಸುಮಾರು 6 ತಿಂಗಳಿಂದ ಇಲ್ಲಿ ಕೆಲಸ ಮಾಡಕತ್ಯಾರ ಅಂತಂದ್ರೆ ಇದೇನು ದೊಡ್ಡದಾದಂಥ ಕೆಲಸ ಅಲ್ಲ. ಕನಿಷ್ಠ ಒಂದು 2 ತಿಂಗಳದಾಗ ಸಂಪೂರ್ಣವಾಗಿ ಕೆಲಸ ಮುಗಿಯುವಂಥದ್ದನ್ನ ಈ ಗುತ್ತಿಗೆದಾರರು 6 ತಿಂಗಳಾದ್ರೂ ಇದನ್ನ ಕೆಲಸ ಮಾಡಿಲ್ಲ. ಒಂದು ಭಾಗ. ಎರಡನೇ ಭಾಗ, ಇಲ್ಲಿ ನೀರು ಹೆಚ್ಚು ಬರುತ್ತಿದ್ದು ಈ ನಾಲೆಗೆ ಮತ್ತು ಕಲ್ಲೂರು ನಡುವೆ ಬರ್ತಕ್ಕಂಥ ಏನು ಇದೆ ಬ್ರಿಡ್ಜ್ ಏನಿದೆ ಇದು 2 ತಿಂಗಳದೊಳಗೆ ಮುಗಿಸ್ಬೋದು. ಆದರೂ ಸಹಿತವಾಗಿ ಇಲ್ಲಿ ನೀರಿನ ಪ್ರಮಾಣ ಹೆಚ್ಚು ಬರುತ್ತಿದ್ರು ಕೂಡ 1.5 ತಿಂಗಳಿಂದ ಇಲ್ಲಿ ದಿನನಿತ್ಯ ಕೆಲಸ ಮಾಡ್ತಾ ಇದ್ರು, ನೀರು ಬಂದು ಕೊಚ್ಚಿ ಹೋಗ್ತಾ ಇದ್ರು. ಇನ್ನು ಒಂದು 4 ಪೈಪ್ಗಳನ್ನು ಹೆಚ್ಚಿಗೆ ಹಾಕಿದರೆ ಒಳಗಡೆ ಕೆಲಸ ಸ್ವಲ್ಪ ಲೇಟ್ ಆದರೂ ಚಂದ ಪರವಾಗಿಲ್ಲ. ಇನ್ನು ಒಂದು 4 ಪೈಪ್ಗಳನ್ನು ಹೆಚ್ಚಿಗೆ ಜೋಡಿಸ್ಬಿಟ್ರೆ ಈ ವಾತಾವರಣ ನಿರ್ಮಾಣ ಆಗೋದಲ್ಲ. ಇವತ್ತು ನೋಡಿ, ಇವತ್ತು ಬೆಳಗ್ಗೆಯಿಂದ ಬೆಳಗ್ಗೆ ಮುಂಜಾನೆ 3 ಗಂಟೆಯಿಂದ ಇಲ್ಲಿವರೆಗೆ ಹಳ್ಳ ಕಟ್ಟಿದೆ. ಬಸ್ಸು ಹೋಗ್ತಾ ಇಲ್ಲ, ಲಾರಿಗಳು ಹೋಗ್ತಾ ಇದ್ದಲ್ಲ, ಓನ್ಲಿ ಸೈಕಲ್ ಮೋಟ್ರ್ ಅದು ಇದ್ದು ಬಿದ್ದು ಹೋಗ್ತಾ ಇದ್ದಾವೆ. ಬೇರೆ ವಾಹನಗಳು ಇವತ್ತು ಚಲನೆ ಇಲ್ಲ. ಆದ್ದರಿಂದ ಜನಪ್ರತಿನಿಧಿಗಳು ಗುತ್ತಿಗೆದಾರರಿಗೆ ಒತ್ತಡ ಮಾಡಿ ಒಂದು ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ, ಇಮಿಡಿಯೇಟ್ ಆಗಿ ಪೈಪ್ಗಳನ್ನು ಹೆಚ್ಚಿಗೆ ಜೋಡಿಸಂತೇಳಿ ನಾವು ಈ ಸಾರ್ವಜನಿಕವಾಗಿ ಒತ್ತಾಯ ಮಾಡ್ತೀವಿ. ಪ್ರಮುಖವಾಗಿ ಈ ರಸ್ತೆ ಹೆದ್ದಾರಿ ರಸ್ತೆಯನ್ನ ಇವರು ಗುತ್ತಿಗೆದಾರರು ಇಷ್ಟು ನಿರ್ಲಕ್ಷ್ಯತನದಿಂದ ಇವರು ಈ ಬೇಜವಾಬ್ದಾರಿಯಿಂದ ಇಲ್ಲಿ ಕೆಲಸ ಮಾಡ್ತಾರಂತಂದ್ರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತಾ. ಅದಕ್ಕೆ ಗುತ್ತಿಗೆದಾರರು ಯಾರಿದ್ದಾರೋ ಅವರು ನಮಗೆ ಹೆಸರು ಗೊತ್ತಿಲ್ಲ. ಆ ಗುತ್ತಿಗೆದಾರರು ಏನು ಬಿಜಾಪುರದಾಗ ಇದ್ದಾರೋ ಏನು ಇಲ್ಲಿ ಬೀದರ್ದಾಗ ಇದ್ದಾರಂತ ಕೇಳಿದ್ದೆ. ಅವ್ರು ಇಮಿಡಿಯೇಟ್ ಆಗಿ ಬೀದರ್ಲಿಂದ ಬಂದು ನೋಡಿ ತಕ್ಷಣವಾಗಿ ಕೆಲಸ ಮಾಡಿಕೊಡಬೇಕು. ಹೆದ್ದಾರಿ ದಾರಿಯನ್ನು ಸುರಕ್ಷಿತವಾಗಿ ಪ್ರಯಾಣಿಕರನ್ನು ದಾಟಿಸ್ಬೇಕಂತೇಳಿ ಅವರಲ್ಲಿ ವಿನಂತಿ.